ಹೊರಗುತ್ತಿಗೆ ನೌಕರರ ಸೇವಾ ಭದ್ರತೆ ಹಾಗೂ ಮೂಲಭೂತ ಹಕ್ಕುಗಳಿಗಾಗಿ 2026ರ ಮಾರ್ಚ್ 23ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ವ್ಯಾಪ್ತಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ತೀರ್ಮಾನಿಸಲಾಗಿದ್ದು, ಇದರ ಪೂರ್ವಭಾವಿಯಾಗಿ ಡಿಸಿ ಕಚೇರಿಯ ಮುಂದೆ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಸಾಂಕೇತಿಕ ಹೋರಾಟವನ್ನು ನಡೆಸಿ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಎಎಪಿ ಪಕ್ಷ ಕೂಡ ಬೆಂಬಲವನ್ನು ನೀಡಿತು. ಆರೋಗ್ಯ ಹಾಗೂ ಆಯುಷ್ ಇಲಾಖೆಗಳ ಹೊರಗುತ್ತಿಗೆ ನೌಕರರು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಸರ್ಕಾರದ ಗೊಂದಲಕಾರಿ ಹೇಳಿಕೆಗಳಿಂದ ಉದ್ಯೋಗ ಭೀತಿ ಹೆಚ್ಚಿದೆ ಎಂದು ಆರೋಪಿಸಿ ನೌಕರರನ್ನ ಖಾಯಂ ಮಾಡಬೇಕು, ನೇರ ಪಾವತಿ ಹಾಗೂ ವೇತನ ಹೆಚ್ಚಳ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಸ್ಪಷ್ಟ ನಿರ್ಧಾರ ಇಲ್ಲದಿದ್ದರೆ ಮಾರ್ಚ್ 23ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಎಎಪಿ ಮುಖಂಡ ಅಖಿಲ ಯೋಗೇಶ್ ಎಚ್ಚರಿಸಿದರು. ಹೆಲ್ತ್ ವಾರಿಯರ್ಸ್ ಅಂತ ಕರಿತೀವಿ, ಡಿ ಗ್ರೂಪ್ ನೌಕರರು. ನಮಗೆ ಅನ್ಯಾಯ ಆಗಿದೆ. ನಾವು ಕೊರೋನಾ ಸಮಯದಲ್ಲಿ ಮತ್ತೆ ರಾತ್ರಿ ಇಡೀ ಈ ಯಾರಿಗಾದರೂ ಆರೋಗ್ಯ ಕೆಟ್ಟರೆ ನಾವೇ ಇರ್ತೀವಿ. ನಮಗೆ ನಮ್ಮ ಜೀವನಕ್ಕೆ ಅಭದ್ರತೆ ಇದೆ. ನಮಗೂ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ. ನಮ್ಮನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳಿ ಗೊತ್ತಾಯಿತು. ಮತ್ತು ಅವ್ರು ಪ್ರತಿಭಟನೆ ಮಾಡ್ತಾಯಿದ್ವಿ. ನಮಗೆ ನಿಮ್ಮ ಬೆಂಬಲ ಬೇಕು ಅಂದರು. ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಅವ್ರಿಗೆ ಬೆಂಬಲ ಸೂಚಿಸಕ್ಕೆ ಬಂದಿದ್ವಿ. ನಾವು ಪಂಜಾಬಲ್ಲಿ ಹೇಳಿದ್ವಿ, ಡಿ ಗ್ರೂಪ್ ನೌಕರರಿಗೆ ಎಲ್ರಿಗೂ ಕೂಡ ನಮ್ಮ ಸರ್ಕಾರ ಬಂದ 24 ಗಂಟೆ ಒಳಗಡೆ ನಿಮ್ಮನ್ನು ಕಾಯಂ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಅಧಿಕಾರಕ್ಕೆ ಬಂದ 24 ಗಂಟೆ ಒಳಗಡೆ ಪಂಜಾಬಲ್ಲಿ ಡಿ ಗ್ರೂಪ್ ನೌಕರನ್ನ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಿದ್ವಿ. ಅದೇ ರೀತಿ ನಮ್ಮ ಏನು ಈ ಒಂದು ಆರೋಗ್ಯ ಇಲಾಖೆಯ ಡಿ ಗ್ರೂಪ್ ನೌಕರಿದ್ದಾರೆ, ಹೊರಗುತ್ತಿಗೆ ನೌಕರಿದ್ದಾರೆ, ಅವ್ರನ್ನ ಸರ್ಕಾರ ಅವರೇನು ಹೊರೆಯಲ್ಲ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾವ್ರೆ. ಅವರು ಜೀವದ ಅಂಗು ತೊರೆದು ಅವ್ರು ಹೇಳ್ದಂಗೆ ಜೀವದ ಅಂಗು ತೊರೆದು ಕೊರೋನಾ ಸಮಯದಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರನ್ನ ಸರ್ಕಾರಿ ನೌಕರು ಅಂತ ಘೋಷಣೆ ಮಾಡಿದರೆ ಸರ್ಕಾರಕ್ಕೆ ಯಾವುದೇ ಹೊರೆ ಆಗಲ್ಲ. ಇನ್ನೂ ನಾವು ಮೊನ್ನೆ ಚರ್ಚೆ ಮಾಡಿದ್ವಿ, ಸರ್ಕಾರಕ್ಕೆ ಹಣನೂ ಕೂಡ ಉಳಿಯುತ್ತೆ. ಅದರಿಂದ ನಾವು ಅವರ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀವಿ ಮತ್ತು ಅವ್ರಿಗೆ ಬೆಂಬಲ ಸೂಚಿಸ್ತೀವಿ. ಸರ್ಕಾರ ಅವ್ರನ್ನ ಸರ್ಕಾರಿ ನೌಕರರು ಅಂತ ಹೇಳಿ ಘೋಷಣೆ ಮಾಡೋವರೆಗೂ ನಾವು ಅವ್ರ ಜೊತೆಗಿರ್ತೀವಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಾವು ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು. ಪ್ರತಿಭಟನೆಯಲ್ಲಿ ಅಧ್ಯಕ್ಷ ವಿಕಾಸ್ ಗೌಡ, ಕಾರ್ಯದರ್ಶಿ ರಾಜಯ್ಯ, ಖಜಾಂಚಿ ಲೋಕೇಶ್, ಉಪಾಧ್ಯಕ್ಷ ಮಂಜುಳಾ ಕುಮಾರ್ ಇತರರು ಉಪಸ್ಥಿತರಿದ್ದರು.